ಹುಚ್ಚಿಡದತ್ತಂದ್ರೆ ರಾಮುಲವ್ರು ಹೇಳ್ಕೊಂಡು ನಾನು ಹೋಗಿ ಜೈ ಎಲ್ಲಕ್ಕ ರಾಮುಲವರು ಅವ್ರಿಗೆ ಎಷ್ಟು ಅಪಮಾನ ಆಗೈತಲ್ಲ ವಿಜೇಂದ್ರಿಂದ ಖರೆ ಅವರು ಹೊಂದಾಣಿಕೆ ಆಗಬಾರ್ದಾಗಿತ್ತು. ರಾಮುಲು ಅವರು ಮಂತ್ರಿ ಇದ್ದಾಗ ಇದೇ ವಿಜೇಂದ್ರನೇ ಅವ್ರ ಪಿ ಎಗಳ ಮ್ಯಾಗ ಕರಪ್ಷನ್ ಚಾರ್ಜ್ ಮಾಡಿ ಕಂಪ್ಲೇಂಟ್ ಮಾಡಿದ್ದ. ಅಂದ್ರೆ ರಾಮುಲು ಅವ್ರ ಭವಿಷ್ಯನೇ ಹಾಳು ಮಾಡಿದಂಥ ವ್ಯಕ್ತಿ ಮತ್ತು ಅವ್ನಿಗೆ ಜೈ ಹತ್ತಾರಂದ್ರೆ ಅದು ಭಾಳ ವಿಷಾದಕರವಾದ ಸುದ್ದಿ. ಸರಿ, ಹೊಸ ಪಕ್ಷದ ಆಲೋಚನೆಗಳು ಏನಿದಾವೆ ಸರ್? ಹೊಸ ಪಕ್ಷ ನೋಡ್ರಲ್ರಿ, ಇವ್ರು ಕರ್ನಾಟಕದ ರಾಜ್ಯಾಧ್ಯಕ್ಷನೇ ಮಾಡಲ್ಲಾಗ್ಯಾರಲ್ಲ. ಜಲ್ದಿ ಡಿಕ್ಲೇರ್ ಆಯ್ತಂದ್ರೆ ನಮ್ಮದು ಡಿಕ್ಲೇರೇ ವಿಜಯದಶಮಿ ಸಮೀಪ ಬಂದೈತೆ. ಅದ್ರ ಸಂಬಂಧ ಕಾಯ್ತಿದ್ದೀರಿ? ಹೌದು, ಕಾಯ್ತೈತೆ. ಸರ್, ವಾಪಸ್ ಬಿಜೆಪಿ ಜೊತೆಗೆ ಹೋಗುವಂಥ ಮನಸ್ಥಿತಿ ನೋಡ್ರಿ, ನಾವು ಬಿ ಜೆ ಪಿನೇ ಇದೀವಿ. ಅವರೇ ಒಳ್ಳೊಳ್ಳೆ ಯಡಿಯೂರಪ್ಪನೇ 3 ಸಲ ಹೊರಗೆ ಹಾಕ್ಯಾರ ನನಗೆ. ನಾನೇನು ಬಿ ಜೆ ಪಿ ಬಿಟ್ಟು ಹೋಗೇ ಇಲ್ಲ. ಅವನೇ ತನ್ನ ಮಗನ ಭವಿಷ್ಯ, ತನ್ನ ಭವಿಷ್ಯ. ಅವ ಯಡಿಯೂರಪ್ಪಗೆ ತಾನು ಇರಬೇಕು, ಸತ್ತ ಮ್ಯಾಗ ಅವನ ಮಗ ಇರಬೇಕು, ಅವ ಸತ್ತ ಮ್ಯಾಗ ಅವ್ನ ಮೊಮ್ಮಗ ಇರಬೇಕು. ಉಳ್ಕಿದವರೆಲ್ಲ ಅವ್ರ ಮನೆಯಾಗ ಕಸ ಹುಡುಕ್ಬೇಕು. ನಮಗೇನು ಕೆಲಸ ಇಲ್ಲ. ಕೆಲವೊಂದು ಅಪ್ಪಾಜಿ ಅನ್ನೋಂಥ ಯೋಗಿ ನನ್ನ ಮಕ್ಕಳು ರಾಜಕಾರಣದಾರ. ಯಾರಿಗೆ ಅಪ್ಪ ಅನ್ಬೇಕಂದ್ರೆ ಯಾರಿಂದ ಉತ್ಪನ್ನ ಆಗಿರ್ತಾರೆ ಅವ್ರಿಗೆ ಅಪ್ಪ ಅಟ್ಟೆ ಅನ್ಬೇಕು. ದೊಡ್ಡ ದೊಡ್ಡ ಜಗತ್ತುಗಳಿದ್ರೆ ಅಪ್ಪಾಜಿ ಅಂದ್ರೆ ತಪ್ಪಲ್ಲ. ಇಲ್ಲೆಲ್ಲ ಹಾದಿ ಬೀದಿಗೆ ಹೋಗೋರೆಲ್ಲ ಅಪ್ಪಾಜಿ ಅಂದೇ ಆ ಬಿ ಜೆ ಪಿ ಹಾಳು ಮಾಡಿದವ್ರು ಈ ಅಪ್ಪಾಜಿ ಕಂಪ್ನಿಗಳು. ಈಗ ಧರ್ಮಸ್ಥಳದಲ್ಲಿ SIT ಮಾಡಿದ್ರು, ಏನು ಒಂದೇ SIT ಸ್ವಾಗತ ಮಾಡ್ತೀವಿ ಏನು ನೋಡಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಹೇಳ್ಯಾರ ತನಿಖೆಗೆ ನಮ್ಮದೇನು ಇದು ಇಲ್ಲ. ಸ್ವಾಗತ ಮೊನ್ನೆ ಅವರು ಸ್ವಾಗತ ಮಾಡ್ಯಾರ. ಧರ್ಮಾಧಿಕಾರಿಗಳಿಂದ ಸ್ಟೇಟ್ಮೆಂಟ್ ಬಂದಿದೆ. ನೋಡಿ, ಏನೇ ತಪ್ಪಿದ್ರು ಆದರೆ ನಮ್ಮದು ಒಂದೇ, ಹಿಂದೂ ದೇವಸ್ಥಾನಗಳನ್ನು, ಹಿಂದೂ ಮಠ ಮಂದಿರಗಳನ್ನು, ಜೈನ ಧರ್ಮ ಇರಲಿ, ಸಿಖ್ ಧರ್ಮ ಇರಲಿ, ಇವೆಲ್ಲ ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳು, ಬೌದ್ಧ ಧರ್ಮ. ಇವುಗಳ ಮೇಲೆ ಟಾರ್ಗೆಟು ಈ ದೇಶದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮೀಜಿಗಳು ಕೆಲವೊಂದು ಕಮ್ಯುನಿಸ್ಟ್ ಅದ. ಸುಮ್ಮ ಕ್ಯಾಮಿ ಹಾಕೋತಾರೆ ಕಳ್ಳ ನನ್ನ ಮಕ್ಕಳವರು. ಬಸವಣ್ಣನ ಹೆಸರು ಹಚ್ಕೊಂಡು ವಿಭೂತಿ ಹಚ್ಕೊಂಡು ಇಸ್ಲಾಂ ಲಿಂಗಾಯತು ಒಂದೇ ಅಂತ ಹೇಳ್ತಾರೆ. ಅವ್ರು ಇಸ್ಲಾಂ ಏನು ಲಿಂಗಾಯತು ಅನ್ನೋದೇ ಗುರುತಿಲ್ಲಾರ್ದಂಥವ್ರು ಕ್ಯಾಮಿಯವರು ಅದಾರ ಈ ರಾಜ್ಯದಾಗ, ದೇಶನಾಗ. ಇಂಥವ್ರು ಏನು ಮಾಡ್ಲಕತ್ತಾರಂದ್ರೆ, ಮೊದಲು ಸ್ವಾಮಿ ಅಯ್ಯಪ್ಪ ದೇವಸ್ಥಾನನ ಅಪವಿತ್ರ ಮಾಡಿದ್ರು. ಒಂದೊಂದು ಮಠದ್ದು ಒಂದೊಂದು ದೇವಸ್ಥಾನದ ಒಂದು ಸಂಪ್ರದಾಯ ಐತ್ರಿ. ಇಂಥವ್ರು ಹೋಗಬಾರ್ದಪ್ಪ. ಆ ಸಂಪ್ರದಾಯ ಮುರಿಯೋದ್ರಿಂದ ನಿಮಗೇನು ಲಾಭ ಆಗ್ತದೆ? ಹಂಗೆ ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ. ಯಾರು ಕೇಳಿದ್ರು ಹೇಳ್ತಾರಲ್ಲ ಧರ್ಮಸ್ಥಳಕ್ಕೆ ಹಾನಿ ಮಾಡ್ತೀನಿ ಅಂತೇಳಿ. ಅಂದ್ರೆ ಅಷ್ಟು ಅದ್ರ ಮ್ಯಾಗ ಮಂಜುನಾಥೇಶ್ವರ ಮ್ಯಾಗ ಎಲ್ಲರದು ನಂಬಿಕೆ ಐತಿ. ಅದನ್ನು ಅಪವಿತ್ರಗೊಳಿಸ್ಲಕ್ಕೂ ಕೆಲವೊಂದು ಷಡ್ಯಂತ್ರ ಈ ದೇಶದಲ್ಲಿರುವಂಥ ಎಡಚರಗಳು ಮತ್ತು ಸೋಕಾಲ್ಡ್ ಬುದ್ಧಿಜೀವಿಗಳು ಮತ್ತು ಸೋಕಾಲ್ಡ್ ಕೆಲವೊಂದು ಅಯೋಗ್ಯ ಕ್ಯಾಮಿ ಅರಿವಿಯಲ್ಲಿರುವಂಥ ಲಫಂಗರು ಕೂಡಿ ಇದನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ಒಪ್ಪಿಗಿಲ್ಲ. ಏನೇ ಇದ್ದರೂ ತನಿಖೆ ಮಾಡಿರಿ. ಅವ್ರು ಹೇಳ್ಯಾರಲ್ರಿ, ಧರ್ಮಾಧಿಕಾರಿಗಳೇ ಹೇಳ್ಯಾರ ನಮ್ಮದಿಂದೇನು ಅಂಥದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮತ್ತು ಅಷ್ಟು ಮೀರಿ ನೀವು ಅದಕ್ಕೆ ಏನಾದ್ರು ಧಕ್ಕೆ ಮಾಡುವಂಥದ್ದು ಮಾಡಿದ್ರೆ ಇಡೀ ಹಿಂದೂ ಸಮಾಜ ಎದ್ದುಕೊಂಡಿರ್ತದೆ. ಪಂಚಮಸಾಲಿ ಸ್ವಾಮೀಜಿ ಅವರಿಗೆ ವಿಷಪ್ರಾಶನ ಮಾಡಿಸಿದಾರ ಅಂತ ಅರವಿಂದ್ ಬೆಲ್ಲದವರು ಮೊನ್ನೆ ಒಂದು ಆರೋಪ ಮಾಡಿದ್ದಾರೆ ಸರ್. ಏನು ಸರ್? ಏನು ನನಗೆ ಗೊತ್ತಿಲ್ಲರಪ್ಪ, ನನಗೆ ಅದು ಏನೂ ಮಾಹಿತಿ ಇಲ್ಲ. ಅವ್ರಿಗೆ ಎಷ್ಟು ಅವ್ರು ನೋಡ್ರಿ, ಆ ಗುರುಗಳು ಇಟ್ಟು ಹಗಲ ರಾತ್ರಿ ಸಮುದಾಯ ಸಲುವಾಗಿ ಹಗಲ ರಾತ್ರಿ ಮಠ ಬಿಟ್ಟು ಸಾಮಾನ್ಯ ಒಬ್ಬ ಸಮುದಾಯದ ಒಬ್ಬ ಸಾಮಾನ್ಯ ಬಡವನ ಮನೆಯಾಗಿದ್ದು ಒಂದು ಸಂಘಟನೆ ಮಾಡಿ ಎಲ್ಲ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಡಬೇಕಂತ ಹೋರಾಟ ಮಾಡಕತ್ತಾರೆ. ಅವ್ರನ್ನ ಇದನ್ನು ಏನಿದೆ ಇದು ಹೆಂಗೆ ಧರ್ಮಸ್ಥಳದೈತಲ್ಲ, ಇಲ್ಲಿ ನಮ್ಮಲ್ಲಿ ಇರುವಂಥ ಕೆಲವೊಂದು ಅಯೋಗ್ಯರು ಅವ್ರ ಹೆಸರು ತೊಗೋಬಾರ್ದು ಅಂತ ಹೇಳ್ಯಾರ. ನಮ್ಮ ಹಿರಿಯರು ಅಯೋಗ್ಯರು ಹೊಲಸು ಮಂದಿದು ಮಾತಾಡಬಾರ್ದಾರ. ಅದಕ್ಕೆ ಯಾರು ಮಠದ ಪೀಠಕ್ಕೆ ಬೀಗ ಹಾಕ್ಯಾರ, ದೇವಸ್ಥಾನದ ರೊಕ್ಕ ತಿಂದಾರ, ತಮ್ಮ ಜಗಳ ಸಲುವಾಗಿ ದೇವಸ್ಥಾನಕ್ಕೆ ಬಾಗಿಲ ಬಂದ್ ಮಾಡ್ಯಾರ. ನೋಡ್ತೀರಿ, ನಾ ಇವತ್ತೇ ಭವಿಷ್ಯ ಹೇಳ್ತೀನಿ, ಪವಿತ್ರ ಕ್ಷೇತ್ರ ಇನ್ನು 5-10 ವರ್ಷನ ಅವ್ರ ಮನೆಗೆ ಬೀಗ ಆಗ್ತದೆ. ಯಾರು ಆಗ್ತಾರೆ ಸರ್? ಅದು ಯಾರು ಮಾಡ್ತಾರೋ ಅವ್ರಿಗೆ ಹಾಗೆ ಆಗ್ತದೆ. ನೋಡ್ರಿ, ನಾವು ಮಠದ ರೊಕ್ಕ ತಿನ್ನಬಾರ್ದು. ದೇವಸ್ಥಾನ ನಾನು 30 ವರ್ಷದಿಂದ ಸಿದ್ದೇಶ್ವರ ಸಂಸ್ಥೆ ವಿಚಾರವಾಗಿ, ಕುಟುಂಬ ರಾಜಕಾರಣದ ವಿಚಾರವಾಗಿ ಇಲ್ಲ, ಅವರೇ ಹೇಳಿದ್ದಲ್ರಿ, ಪಕ್ಷದವ್ರೆ ಮೋದಿಯವ್ರು ಹೇಳ್ಯಾರ. ಇಲ್ಲ, ವಂಶವಾದ ಭ್ರಷ್ಟಾಚಾರ ಹಮಾರ ಪಾರ್ಟಿ ಮೇ ನೈ ಚಲೇಗ ಅಂತ ಹೇಳ್ಯಾರಲ್ಲ, ಅದು ನಡ್ಕೋಬೇಕಂತ ಹೇಳ್ತೀವಿ. ಅಟ್ಟೆ ಇಲ್ಲಾಂದ್ರೆ ಡಿಕ್ಲೇರ್ ಮಾಡಿಬಿಟ್ರಪ್ಪ, ವಂಶವಾದ ನಡೀತೈತಿ, ಭ್ರಷ್ಟಾಚಾರ ನಡೀತೈತಿ, ಎಲ್ಲರೂ ತಮ್ಮ ಮಕ್ಕಳನ್ನು ಎಲ್ಲರೂ MLA MP ನಾವು ಟಿಕೆಟ್ ಕೊಡ್ತೀವಿ ಡಿಕ್ಲೇರ್ ಮಾಡಿಬಿಡ್ರಿ. ಎಲ್ಲ ಪಾರ್ಟಿಯಾಗ ಐತಿ ಸರ್ ಇದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅದು ಏನಿರಲ್ಲ. ನಮ್ಮ BJP ಒಳಗೆ ಏನು ಹೇಳ್ಯಾರ ಅದನ್ನು ಕೇಳಾಕತ್ತೀವಿ ಅಟ್ಟೆ.
ಈಗ ಮೊನ್ನೆ ರಾಮ್ಲು ಅವರು ನಿಮ್ಮ ಪರವಾಗಿ ಮಾತಾಡಿದ್ರು ಸರ್. ಎತ್ತಳ ಒಡೆದ ಮನಸ್ಸುಗಳು ಕೂಡ ಒಂದಾಗಬೇಕು ಅಂತ ಹೇಳಿ. ಒಡೆದ ಮನಸ್ಸುಗಳು ಒಂದಾಗಬೇಕಾದ್ರೆ ಅಂಥ ಒಬ್ಬ ಒಳ್ಳೆಯ ನಾಯಕತ್ವ ಬಂದರೆ ಒಡೆದ ಮನಸ್ಸುಗಳು ಒಂದಾಗ್ತಾವೆ. ಹಾಂ, ಯಾರು ಅವನು ಬಿಟ್ಟು ಯಾರು ಬೇಕಾದವ್ರು ಆಗಲ್ಲ ಅನ್ನೋ ನಿರ್ಣಯಕ್ಕೆ ಬಂದೀವಿ ನಾವು ಎಲ್ಲರೂ. ಯಾರಾದ್ರೂ ನಡೀತು ಸರ್, ಯಾರು ಬೇಕಾದವ್ರು ನೀವು ಆಗ್ತಿದ್ರು. ಎಸ್ ಸ್ನೇಹಿತರೆಲ್ಲ ದೆಹಲಿಗೆ ಹೋಗಿದ್ರು ಸರ್. ಏನಾಯ್ತು ಸರ್ ಬೆಳವಣಿಗೆ? ನೋಡ್ರಿ, ನಾವೆಲ್ಲ ಮಾತಾಡ್ಕೋತಿದ್ದೀವಿ, ನಾವೆಲ್ಲ ಒಂದೇ ಇದ್ದೀವಿ. ಅವರಲ್ಲಿ ತೀವ್ರ ಭುಗಿಲದ್ದ ಭಿನ್ನಮತ ಇಲ್ಲ, ಯಾವ ಸುಡುಗಾಡಿಲ್ಲ. ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮೀ ಜಾತ್ರೆಗೆ, ರಮೇಶ್ ಜಾರಕಿಹೊಳರ ಅಲ್ಲಿಬ್ಬರು ಕೂಡ ಇದ್ದೀವಿ. ಮರುದಿವಸ ಅವರೆಲ್ಲ ಕುಮಾರ್ ಬಂಗಾರಪ್ಪ, ಲಿಂಗಬಾಳವರು, ಸಿದ್ದೇಶ್ವರ ಅವರು ಎಲ್ಲ ಬಂದಿದ್ದರು. ನಾವೆಲ್ಲ ಕೂಡಿದ್ದೀವಿ. ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡಕತ್ತೀವಿ. ನಮ್ಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿದೆ. ಈ ಡಂಬಾಚಾರ ನಾಯಕತ್ವ ಬೇಕಾಗಿಲ್ಲ. ನಾ ರೈತನ ಮಗ, ನಾವು ಯಾರ ಮಕ್ಕಳು? ನಾವು ಎಮ್ಮೆ ಮಕ್ಕಳೇನು? ಹಾಂ, ನಾವು ರೈತನ ಮಕ್ಕಳೇ, ನಾವು ಹಳ್ಳಿಯನವರು. ಯತ್ನಾಳ್ ಅನ್ನೋಂಥ ಹಳ್ಳಿಯವರು. ನಮ್ಮ ಮನೆಗೂ ಒಕ್ಕಲ್ತನ ಐತಿ, ನಾವು ಗಳೆ ಪಳೆ ಹೊಡೆದೀವಿ. ಇವ್ರು ಗಳೆ ಹೊಡಿಲಾರ್ದವರೆಲ್ಲ ನಾವು ರೈತನ ಮಕ್ಕಳು, ನಾವು ರೈತನ ಮಕ್ಕಳು. ನಾ ಏನದು 0% ಬಡ್ಡಿ ಮಾಡಿ ನನ್ನ ಕೈ ಕೊಡಲಿ, ಇಡೀ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀನಿ. ಇವ್ ಏನು ಮಾಡ್ಯಾನ ಇವ್ರ ಅಪ್ಪನಂದಂಗೆ ಮಾಡ್ತೇನೆ. ಸರ್ ರಾಮ್ಲು ಅವರು ವೀರಶೈವ ಲಿಂಗಾಯತ ಅಲ್ಲಿ ಬರ್ದಿದ್ರೇನ್ರಿ ನೀನು ಬೋರ್ಡ್ ಮ್ಯಾಗ? ಬೋರ್ಡ್ ಹಿಂದಿತ್ತಲ್ಲ. ವೀರಶೈವರಂದ್ರೆ ಯಾರು, ಲಿಂಗಾಯತರಂದ್ರೆ ಯಾರು? ಎಲ್ಲರೂ ಶಿವನ ಪೂಜೆ ಮಾಡೋರೆ. ಎಲ್ಲರ ಮನ್ಯಾಗೂ ಶ್ರೀಶೈಲ ಮಲ್ಲಿಕಾರ್ಜುನ ಏನದಾನ? ಹಾಂ, ನೀವು ಯಾಕೆ ಅದನ್ನು ಡಿಫ್ರೆನ್ಸಿಯೇಷನ್ ಮಾಡ್ಲಕತ್ತೀರಿ? ಅದು ದೊಡ್ಡ ಶ್ರೀಮಂತರ ಮನ್ಯಾಗ ಕೂತು ನೀವು ಸಂದೇಶ ಕೊಡ್ತೀರಿ. ಅದು ಯಡಿಯೂರಪ್ಪ, ಖಂಡ್ರೆ, ಶಾಮನೂರು ತ್ರಿಮೂರ್ತಿಗಳು ಹೇಳಿಲ್ಲ ನಾ BSY. ಆದರೆ ಅವರೇ ಭಕ್ತರು, ಅವರೇ ಜ್ಞಾನಪೂರ್ಣಂ ಜಗಂಜ್ಯೋತಿ ಅಂತ ಅವರೇ ಹಾಡೋರು. ಅಲ್ಲಿ ಯಾರು ಬಡವ್ರ ಮನೆಗೆ ಪಾದ ಪೂಜೆಗೆ ಹೋಗ್ತೀರಾ? ಅವರು ದೊಡ್ಡ ಅಮೌಂಟ್ ಕೊಡ್ತಾರೆ, ಅಲ್ಲಿ ಹೋಗಿ ಆಶೀರ್ವಾದ. ಸದ್ಯದ ರಾಜಕೀಯ ಬೆಳವಣಿಗೆಗಳು ಈಗ ಒಂದು ಕಡೆ CM ಕುರ್ಚಿಗಾಗಿ ಬದಲಾವಣೆ ಚರ್ಚೆ. ಕರ್ನಾಟಕದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಗೊಂದಲ ಇದೆ. ಕೆಲವು ಸ್ವಾಮಿಗಳು ಯಾವ ಪಕ್ಷಗಳಲ್ಲಿ ಏನದ ಜನ ವಿಶ್ವಾಸ ಇಲ್ಲಾರ್ದಂಗೆ ಆಗಿದೆ. ಕಾಂಗ್ರೆಸ್ ಅಂತರೂ ನೋಡ್ಲಕತ್ತೀರಿ ಎಷ್ಟು ಹೊಲಸಾಗಿದೆ. ಅದೇನೋ ಬೆಂಗಳೂರಿನಾಗ ನಾಯಿಗಳಿಗೆ ಮಾಂಸ ಕೊಡೋದಕ್ಕೆ 3 ಕೋಟಿ ರೂಪಾಯಿ ಅಂತ. ಇವ್ರಿಗೆ ಸಾಲಲಾಗೈತಿ, ಇದಕ್ಕೆ ನಾಯಿಗೆ ಎಲ್ಲಿ ಕೊಡ್ತಾರವರು? ಆಕಳುಗಳನ್ನ ಕಡಿಯೋರಿಗೆ ಅದನ್ನು ಬಂದ್ ಮಾಡಾಕ್ತಾರಲ್ಲ, ಈಗ ನಾಯಿಗೆ ಕೊಡೋರತ್ತ. ನಾಯಿ ಹೆಸರಲ್ಲೇ ತಿನ್ನೋರೇನು, ಇನ್ನು ಬರಬಾರ್ತಾನೆ ಹಂದಿ ಹೆಸರಲ್ಲೇ ತಿಂತಾರೆ. ಇವ್ರದ್ದು BJP ಒಳಗೆ ಈ ಒಂದು ಅಧ್ಯಕ್ಷತೆಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಅಸಮಾಧಾನ ಇದ್ದಾರೆ. ಯಾರಿಗೂ BJPಗೆ ಕೆಲಸ ಮಾಡೋ ಹುರುಪಿಲ್ಲ. ಪಾಪ ಕುಮಾರಸ್ವಾಮಿ ಅವ್ರದ್ದಂತೂ ಪಾರ್ಟಿ, ಅದು ಸಣ್ಣ ಪಾರ್ಟಿ, ಏನೇನೋ ಬಡ್ದಾಡಿ ಅವ್ರ ಮಗನ ಬಿಟ್ಟು ಅಡ್ಡಾಡ್ಸ್ಲಕತ್ತಾರ. ಅಲ್ಲೂ ಗೊಂದಲ ಇದೆ. ಹಿಂಗಾಗಿ ಅದಕ್ಕೆ ನಾವು ವಿಚಾರ ಮಾಡಕತ್ತೀವಿ, ಹೊಸ ರಾಜಕೀಯ ಶಕ್ತಿ ಕರ್ನಾಟಕ ಬೇಕಾಗಿದೆ ಅಂತ ಹೇಳಿ. ಸರ್ ಸೋಮಣ್ಣ ಅವರು ನೆಕ್ಸ್ಟ್ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋದು ಒಂದಿಷ್ಟು ಚರ್ಚೆಗಳಾಗ್ತಾಯಿದೆ. ಆಗಲಿಲ್ಲ ರೀ, ಯಾರು ಬಂಡ ಅಂದ್ರೆ ಸೋಮಣ್ಣರೇ ಆಗಲಿ ಶಾಮಣ್ಣರಾಗಲಿ ನಮಗೇನು ಮಾಡೋದು. ಆದರೆ ವಿಜೇಂದ್ರಣ್ಣ ಒಬ್ಬ ಹೋಗ್ಬೇಕು ಅಟ್ಟೆ. CM ಬದಲಾವಣೆ ಆಗ್ತದೆ ಅಂತ ಒಂದು ಚರ್ಚೆ. ಸ್ವಾಮೀಜಿಯವರು DK ಶಿವಕುಮಾರ್ ಬ್ಯಾಟಿಂಗ್ ಮಾಡ್ತಾರೆ, ರಾಜಕಾರಣ ಆಗಿಬಿಡುತ್ತಲ್ಲ ಸ್ವಾಮೀಜಿ. ಸ್ವಾಮಿಗಳು ಹೆಂಗಾಗ್ಯಾರ ಗುರ್ತಾಗೈತಲ್ಲ ಈಗ. ಹಾಂ, ಸ್ವಾಮಿಗಳ ಕೆಲಸ ಏನು DK ಶಿವಕುಮಾರ್ ಆಗಬೇಕು, ಆಶೀರ್ವಾದ ಇದೆ. ಹಾಂ, ಅಂಥ ಭ್ರಷ್ಟನೇ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆಯ ದಕ್ಷಿಣ ಅವ್ರಿಗೂ ಕೊಟ್ಟಾನ DK ಶಿವಕುಮಾರ. ಇವರು ದೊಡ್ಡ ಮಹಾಭ್ರಷ್ಟರದಾರಲ್ಲಿ ಸ್ವಾಮಿಗಳಿಗೆಲ್ಲ ಪಾದ ಪೂಜೆಗೆ 11 ಲಕ್ಷ 11,1111 ಕೊಟ್ಟಿರ್ತಾರೆ. ಹೋಗೋಣ ಆಶೀರ್ವಾದ, ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಅಲ್ಲಕ್ಕೇನು ಗಂಟು ಹೋಗೈತೆ. ಇವ್ರು ಹೇಳ್ಕೊಂಡು ಆಗಿಬಿಡ್ತೈತೆ. ಆ ಒಂದು ತಪಸ್ಸಿನ ಶಕ್ತಿ ಇವತ್ತಿನ ಸ್ವಾಮಿಗಳಲ್ಲಿ ಉಳಿದಿಲ್ಲ. ಇವತ್ತು ಇದೇ ಕೊಪ್ಪಳ ಗುರುಗಳದಾರ ಎಂದ ರಾಜಕೀಯ ಮಾತಾಡ್ತಾರೇನ್ರಿ? ನಮ್ಮ ಸಿದ್ದೇಶ್ವರಪ್ಪರು ಇದ್ರು ಎಂದ ರಾಜಕೀಯ ಮಾತಾಡ್ತಾರೆ? ಇವ್ರು 10 ಹೊಂಟ್ರೆ DK ಶಿವಕುಮಾರ್ ಆಗಲಿ, ವಿಜೇಂದ್ರ ಆಗಲಿ, ಯಾರವ ಇನ್ನು ಸಿದ್ದರಾಮಯ್ಯ ಮುಂದುವರಿಲಿ. ನಿಮ್ಗೆ ಎದಕ್ಕೆ ಬೇಕಪ್ಪ? ಮಠದಾಗ ಚಲೋ ಒಂದು ದಾಸೋಹ ಮಾಡಿ, ಒಂದು 100 ಮಕ್ಕಳಿಗೆ, ಬಡ ಮಕ್ಕಳಿಗೆ ಪ್ರಸಾದ ಹಾಕ್ರಿ. ಊರು ತುಂಬ ಅಡ್ಡಾಡಿ ಜೋಳಿಗೆ ಒಳಗೆ ಜೋಳ ಒಳೆ ಮಾಡಿ ತಂದು ಒಂದು 100 ಮಕ್ಕಳನ್ನ ಬೆಳೆಸಿದ್ರೆ ಶಿಕ್ಷಣ ಕಲ್ತಾರೆ. ಅದ್ರಾಗ ಒಬ್ಬ IAS ಆಗ್ತಾನೆ, ಒಬ್ಬ IPS ಆಗ್ತಾನೆ, ಒಬ್ಬ ಪೊಲೀಸ್ ಆಗ್ತಾನೆ. DK ಶಿವಕುಮಾರ್ ಬೆನ್ ಹತ್ತಿದ್ರೆ ಭಾಳ ಆದ್ರೆ ನಿಮ್ಗೆ ರೊಕ್ಕ ಕೊಟ್ಟಿರ್ತಾನೆ ಒಂದು ಸ್ಟೇಟ್ಮೆಂಟ್ ಕೊಡ್ಲಕ್ಕೆ. ಈ ದೊಡ್ಡ ಶ್ರೀಮಂತರು ಏನದಾರಲ್ಲ ರಾಜಕಾರಣಿಗಳು ಏನು ಮಾಡ್ತಾರೆ? ದೊಡ್ಡ ಸ್ವಾಮಿಗಳನ್ನ ಮನೆಗೆ ಕರೀತಾರೆ. ಕರೆದು
ಒಳ್ಳೆ ಭರ್ಜರಿ ಪ್ರಸಾದ ಮಾಡಿಸಿರ್ತಾರೆ. 11 ಲಕ್ಷ ರೂಪಾಯಿ ಪಾದ ಪೂಜೆ ಅಂತ ಕೊಡ್ತಾರೆ. ಹೊರಗೆ ನಿಮ್ಮನ್ನು ಕರೆಸಿ ನಿಂದಿರ್ಸಿರ್ತಾರೆ. ನಿಮ್ಮ ಎಡಿಟರ್ಗೆ ಹೇಳಿರ್ತಾರೆ ಇದೇ ಕ್ವಶನ್ ಇವರಿಗೆ ಕೇಳಬೇಕು ಸ್ವಾಮಿಗಳಿಗೆ. ಅವರು ನಿಮಗೆ ವಾಟ್ಸಪ್ನಾಗ ಕಳಿಸ್ತಾರೆ. ಕ್ವಶನ್ ನಂಬರ್ 1, ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ. ಯಡಿಯೂರಪ್ಪ ಇರದೇ ಇದ್ರೆ BJP ನಾಶ ಅಂತಾರೆ. ಯಾಕೆ 11 ಲಕ್ಷ ಬಿದ್ದಿರ್ತೈತೆ, ಒಳ್ಳೆ ಮೀಸಲಿಟ್ಟು ತುಪ್ಪದಾಗಿನ ಶಾಂಗಿ ಪಾಯಸ ಬಿದ್ದಿರ್ತೈತೆ, ಹೊರಗೆ ಬಂದು ಹಿಂಗೆ ಕೈ ಹಿಡ್ದು ಹೇಳ್ತಾನೆ.